ಮಾಲಕ್ರೆ ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರೇನ್ರಿ? ಹ್ಞೂ ರೀ, ಈವ್ನಿಂಗ್ ವಾಕ್ ಮಾಡ್ಬೇಕಂತ ಹೇಳಿ ಬಡಬಡನೆ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡ್ರಿ. ಲೀಲಾ ಇನ್ನೂ ಬರಲಿಲ್ಲೇನ್ರಿ? ಹಾಂ, ಬರತ್ತಾರ ನೋಡ್ರಿ ಅಲ್ಲಿ. ಹಾಯ್ ಫ್ರೆಂಡ್ಸ್. ಬರ್ಬಾರ್ತಾರ ನಮ್ಮ ಲೀಲಾ ರಸ ನೋಡ್ರಿ ಆ ಥರ. ಹಾಂ ಹಾಯ್ ಹಾಯ್ ರೀ. ಭಾಳ ತಾತನ ಇಬ್ಬರು ಮಂದಿ ಬಂದ? ಇಲ್ಲ ಲೀಲಾ, ಈಗ ಬಂದ್ವಲ್ಲ ನಾವು. ಬಂದು ಒಂದು ಸ್ವಲ್ಪ 5 ನಿಮಿಷ ಆಯ್ತು ನೀ ಬಂದು. ನನ್ನ ಗಂಟೆಗೆ ನಾನು ವಿಟಮಿನ್ ಎ ಡೇ ಮಾಡಾಕ್ತೀವಿ ಅಂತ ಹೇಳಿ ನೋಡ್ರಿ. ಯವ್ವ ಯವ್ವ ಯಾಕ್ರಿ ಮಾಲಕ ಹಂಗೆ ಹಚ್ಚಿರಾತ್ರಿ? ಏನು ಕಡಿದ್ರಿ? ಇಲ್ಲಿ ಕಾಲ್ ಕಡಿ ಏನು ಕಡಿದಂಗ ನೋಡೋಣ ಬರ್ರಿ. ಇರ್ಬಿದ್ದಂಗೆ ಕಾಣಿಸ್ತೈತ್ರಿ, ಇಲ್ಲೇನು ಕಾಣತಿಲ್ಲಲ್ಲ. ಹೌದು, ಏನು ಕಾಣತಿಲ್ಲ ಇಲ್ಲ. ಯವ್ವ ಜೀವನ ಬಾಯ ಬಂದಂಗೆ ಆಯ್ತು ನೋಡ್ರಿ. ಚಿರಿದ್ ನೋಡಿ. ಸರಿ, ಆ ಕಡೆ ಹೋಗಿ ಮಾತಾಡೋಣ ಬರ್ರಿ. ಹಾಂ, ಹಲೋ. ಏನ್ರಿ? ಅದೇ ಹೇಳಿದ್ನಲ್ರಿ, ಕಳ್ಸನಲ್ಲ ವಾಟ್ಸಪ್ ಒಳಗೆ ಲಿಸ್ಟ್. ಹಾಂ, ತಂದಿಟ್ಟಿರಾ? ಆಯ್ತು ತಗೋರಿ. ಹಗಲ ಮುಗಲ ಫೋನ್ ಹಚ್ಚಬೇಡ್ರಿ. ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫೋನ್ ಹಚ್ತೀನಿ. ಸ್ವಲ್ಪ ಬಿಸಿ ಇದೆ, ಇಟ್ಬಿಟ್ರಿ ನೀವು ಫೋನ್. ಯಾರ್ದ್ರಿ? ನಿಮ್ಮ ಮನೆಯವ್ರದ್ದೇನ್ರಿ ಫೋನ್? ಹಾಂ ಹೌದ್ರಿ, ಅದು ವಿಟಮಿನ್ ಎದು ಲಿಸ್ಟ್ ಹೇಳಿದ್ನಲ್ರಿ ನಿಮಗೆ. ಅದನ್ನ ಅವ್ರಿಗೆ ವಾಟ್ಸಪ್ ಮಾಡೀನಿ, ತೊಗೊಂಡು ಬಾ ಅಂತೇಳಿ. ನೋಡ್ರಲ್ಲ, ಫೋನ್ ಹಚ್ತಾರೆ, ನೋಡಿ ತರಕತ್ತಿಲ್ರಿ. ಮತ್ತು ನಾನೇನು ಮಾಹಿತಿ ಕಲೆಕ್ಟ ಮಾಡಿಲ್ರಿ, ಯಾಕಂದ್ರೆ ನಾನು ಸ್ವಲ್ಪ ಮನ್ಯಾಗ ಹೊರೆ ಇದ್ವಾ, ಹಿಂಗಾಗಿ ಏನೂ ಮಾಡಿಲ್ಲ, ಮಾಡಲಿಕ್ಕೂ ಆಗಲಿಲ್ಲ ನನಗೆ. ನೀವೇ ಹೇಳ್ಬಿಡ್ರಿ, ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಿ, ನೀವೇ ಒಂಚೂರು ಹೇಳ್ಬಿಡ್ರಿ ನಂಗೆ. ಫಾದರ್ ಆಫ್ ವಿಟಮಿನ್ಸ್ ಥೆರಪಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಕರೀತಾರೆ. ಅವನ ಹೆಸರು ಕಾಶ್ಮೀರಿ ಫಂಕ್ ಅಂತ ನೋಡ್ರಿ. ಕಾಶ್ಮೀರಿ ಫಂಕ? ಹಾಂ, ಕಾಶ್ಮೀರ ಅಂತ ನೆನ್ಪಿಟ್ಕೊಂಡ್ಬಿಡೋ ಅಂತ ತಗೊಳ್ರಿ, ನೆನಪು ಉಳಿತೈತಿ. ಹೌದಲ್ರಿ? ಹಾಂ, ಹಲೋ ರಮೇಶ, ಏನು ಕಳಿಸಿ ಲಿಸ್ಟ್ ವಾಟ್ಸಪ್ ಒಳಗೆ? ತಡಿ ನೋಡ್ತೀನಿ ತಡಿ. ನಾವು ಅದರ ಮಾತಾಡ್ತಿದ್ವಿ, ನೋಡ್ತೀನಿ ತಡಿ. ನೋಡ್ರಿ, ನಮ್ಮ ಕಷಾನ ಗೂಗಲ್ ಒಳಗಿಂದೆಲ್ಲ ನೋಡಿ ಕಷಾನ ನೋಡ್ರಿ. ಚಲೋನ ಆಯ್ತು. ಮತ್ತು ನಾವೆಲ್ಲ ಪುಸ್ತಕ ಹಿಡಿಯೋದು ವಿಟಮಿನ್ ಎ, ವಿಟಮಿನ್ B1, B2, B5 ಅಂತ ನೋಡ್ರಿ. B3 ಇಲ್ಲ, B4 ಇಲ್ರಿ. B6, B9, B12, B15, E, F, ವಿಟಮಿನ್ H, ವಿಟಮಿನ್ C, ವಿಟಮಿನ್ D, ವಿಟಮಿನ್ K, ವಿಟಮಿನ್ PP ಅಂತ ನೋಡ್ರಿಪ್ಪ. ಎಷ್ಟು ತಗೊಂಡದಾವ? ಇನ್ನೊಂದೇನೋ ಲಿಸ್ಟ್ ಕಳ್ಸನ್ ನೋಡ್ರಿ. ಹೋದ್ರೆ ಲೀಲಕ್ಕರದೇನು ಅದೇನು ಗೊತ್ತಾಗಲಿಲ್ಲ. ತೊಗೊಂಡ್ಬರ್ರಿ, ನಾನು ನೋಡಿ ಹೇಳ್ತೀನಿ. ಹಾಂ, ಇದು ನೋಡ್ರಿ, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಬೇರೆ ಬೇರೆ ಮಾಡ್ಯಾರಿ. ಇವ ಏನು ಇದಿಷ್ಟು ನೋಡಿದಲ್ಲ, A, B, C, D, E, F, H, PP, K, ವಿಟಮಿನ್ D ಇವೇನದಾವಲ್ಲ ಅದ್ರೊಳಗೆ ಡಿವೈಡ್ ಮಾಡ್ಯಾರಿ. ವಾಟರ್ ಸಾಲ್ಯುಬಲ್ ಅಂದ್ರೆ ನೀರು ಕರಗೋವು ಯಾವ ಮತ್ತು ಕೊಬ್ಬಿನೊಳಗೆ ಕರಗೋವು ಯಾವ ಅಂತ ಭಾಗ ಮಾಡ್ಯಾರ. ಯಾವ ಹೆಸರು ಕೊಟ್ಟಾರ ಅಷ್ಟೇ ರೀ. ಹೌದು ನೋಡ್ರಿ ಮಾಲಕ್ಕರೆ, ಈಗ ವಾಟರ್ ಸಾಲ್ಯುಬಲ್ ನೀರೊಳಗೆ ಕರಗೋವು B ಮತ್ತು C ಅಷ್ಟೇ ಅಂತ ನೋಡ್ರಿ. ನೀರೊಳಗೆ B ಮತ್ತು C ಅಷ್ಟೇ ಕರಗ್ತೈತೆ ನೋಡ್ರಿ. ಮತ್ತು ಉಳಿದಿದ್ದು ವಿಟಮಿನ್ ಅದಾವಲ್ಲ A, D, E, K, ಅವು ಫ್ಯಾಟ್ ಸಾಲ್ಯುಬಲ್ ಅಂದರೆ ಕೊಬ್ಬೊಳಗೆ ಕರಗ್ತಾವೆ. ಹೌದಲ್ರಿ? ಹೌದು ನೋಡ್ರಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ K ಎಲ್ಲ ಕೊಬ್ಬೊಳಗೆ ಕರಗೋ ಅಂಥವ್ರಿ. ಹಾಂ, ವಿಟಮಿನ್ ಯಾವ ಕಾಯಿಪಲ್ಲೆ ಒಳಗೆ ಅದಾವ ಅಂತ ಇಷ್ಟು ಕಳಿಸಿ ಬಿಟ್ಟಾರ ನೋಡ್ರಿ. ಚಲೋನ ಆಯ್ತು ನೋಡ್ರಿ. ಲಕ್ಕರಿ ಯಾವ ಹೆಸರು ಒಂದಿಟ? ಈ ಗಜರಿ ಒಳಗೈತೆ ಅಂತ ನೋಡ್ರಿ. ಕ್ಯಾರೆಟ್, ಎಗ್, ತತ್ತಿರಿ. ಯವ್ವ, ನಾನಂತೂ ತತ್ತಿ ತಿನ್ನೋದಿಲ್ಲವಾ. ತಿನ್ಬೇಕಂತ ಏನಿಲ್ರಿ, ಇದ್ರೊಳಗೆ ಅದಾವ ವಿಟಮಿನ್ ಎ ಅಂತ ಹೇಳಾಕತ್ತೈತ್ರಿ ಲಿಸ್ಟ್ ಅಷ್ಟೇ. ನೀವು ತಿಂದಾದ್ರೊಳಗೆ ಅದಾವಲ್ರಿ, ಗಜರಿ ಒಳಗೈತಿ. ಮತ್ತು ಮಿಲ್ಕ್ ಪ್ರಾಡಕ್ಟ್ ಅಂದ್ರೆ ಇವು ಹಾಲಿನ ಉತ್ಪನ್ನಗಳೊಳಗದಾವ. ಪಪ್ಪಾಯಿ ಒಳಗೈತಿ, ಮಾವಿನ ಹಣ್ಣು ಒಳಗೈತಿ, ಸ್ವೀಟ್ ಪೊಟ್ಯಾಟೊ ಒಳಗೈತ್ರಿ. ಮತ್ತು ಇವೆಲ್ಲ ಹಸಿರು ತರಕಾರಿ ಒಳಗೂ ವಿಟಮಿನ್ ಎ ಐತ್ರಿ. ಮತ್ತು ಈಗ ತಿನ್ನೋರಿಗೆ ಈ ನಾನ್ ವೆಜಿಟೇರಿಯನ್ ನಮ್ಮನ್ನ ತಿಂತೇವ್ರಿ. ಮತ್ತು ನಾವು ಹಿಂಗಾಗಿ ಫಿಶ್ ಒಳಗೆ, ಮೀನ್ದೊಳಗೈತಿ. ಮತ್ತು ಇವೆಲ್ಲ ಮಾಂಸದೊಳಗೆ ಇರ್ತಾವ್ರಿ. ಮತ್ತು ತತ್ತಿ ಒಳಗೆ ಇರ್ತಾವೆ. ತಿನ್ನೋರಿಗೆ ಹಂಗ್ರಿ, ತಿನ್ಲೋತ್ತರಿಗೆ ಬೇರೆ ತರಕಾರಿ ಒಳಗೆ ಇರ್ತಾವೆ ಬಿಡ್ರಿ, ಅದನ್ನ ತಿಂದ್ರಾತ. ಮತ್ತು ತತ್ತಿ ಒಳಗೆ ಮೀನದೊಳಗೆ ಐತೆ ಅಂತ ಹೇಳಿ ಮೀನಾ ಮತ್ತು ತತ್ತಿ ತಿನ್ನೋ ಶುರು ಹಚ್ಕೊಂಡ್ರಿಪ್ಪ. ಮತ್ತು ನೀವು ಅದು ಮಾತ್ರ ಸಾಧ್ಯ ಇಲ್ಲ ಬಿಡ್ರಿ. ನೀವು ಏನು ಮಾಡಿದ್ರು ಅದು ಮಾತ್ರ ಆಗ್ಲಿಕ್ಕಿಲ್ರಿ ನಮ್ಮ ಕಡೆ. ಅಂದ್ರೂ ಅಡ್ಡಿ ಇಲ್ಲ ನೋಡ್ರಿ. ಇದು ಅವ್ರ ಮನೆ ವಿಷಯ ಮಾತಾಡೋದಕ್ಕಿಂತ ಇವತ್ತಿನ ದಿನ ಚಲೋ ಐತ್ರಿ. ಕಾಶ್ಮೀರಿ ಫಂಕ್ ಬಗ್ಗೆ ತಿಳ್ಕೊಂಡ್ವಿ. ಅವರು ವಿಟಮಿನ್ ಥೆರಪಿಸ್ಟ್ ಅಂತ ಹೇಳಿ, ಫಾದರ್ ಆಫ್ ವಿಟಮಿನ್ ಥೆರಪಿಸ್ಟ್ ಅಂತ ಕರಿತೀವಿ. ಮತ್ತೇನಕ್ಕಂತವಲ್ರಿ ಲೀಲಾ? ಹೌದ್ರಿ, ಇದು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ನೀರು ಕರೆಕ್ಟಾವ ಅಂತ ಗೊತ್ತಾಗ್ರಿ.
ವಿಟಮಿನ್ ಎ ಡಿ ಇ ಕೆ ಇದು ಕೊಬ್ಬಳಕ್ಕಾಗ್ತಾವ ಅಂತ ಗೊತ್ತಾಯ್ತು ನೋಡ್ರಿ ಇವತ್ತು. ಮತ್ತು ವಿಟಮಿನ್ ಎ ಜಾಸ್ತಿ ರಿಚ್ ಇರುವಂಥ ಇದೆ ತರಕಾರಿಗಳ ಬಗ್ಗೆ ಆಹಾರದ ಬಗ್ಗೆ ಗೊತ್ತಾಯ್ತು ನೋಡ್ರಿ. ಗಜರಿ ಒಳಗಂತೂ ಜಾಸ್ತಿ ಐತಿ, ಹಸಿರು ತರಕಾರಿ ಒಳಗೆ ಮತ್ತು ತತ್ತಿ ಒಳಗೆ ಇವು ಒಂದಿಷ್ಟು ಗೊತ್ತಾದವು ರೀ. ಹೌದೌದು, ಇವತ್ತಿಂದ ದಿನ ಉಪಯೋಗ ಆಯ್ತು ನೋಡ್ರಿ ಜಾಸ್ತಿ. ಹಂಗೆ ಇವು ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರಬೇಕಿತ್ತು ನೋಡ್ರಿ ನಾವು. ಹೌದ್ರಿ, ಇದು ವಿಟಮಿನ್ ಎ ಡೆಫಿಷಿಯನ್ಸಿ ಅಂದರೆ ಕೊರತೆಯಿಂದ ಬರುವಂಥ ರೋಗ ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ನೋಡ್ರಿ, ಮೇನ್ ಅದ ಅಂತ ನೋಡ್ರಿ. ಅಂದ್ರೆ ರಾತ್ರಿ ಕಣ್ಣು ಕಾಣದೇ ಇರೋರು ಎಲ್ಲ ವಿಟಮಿನ್ ಎ ಕೊರತೆ ಐತೆ ಅಂತ ಗೊತ್ತಾಗ್ತದಲ್ರಿ. ಹೌದೌದೌದು, ಇದರ ಅರ್ಥ ನೋಡ್ರಿ, ಕಣ್ಣಿನ ಆರೋಗ್ಯಕ್ಕೆ ಇದು ವಿಟಮಿನ್ ಎ ಭಾಳ ಉಪಯೋಗ ಅಂತಲೇ ಗೊತ್ತಾಗ್ತೈತೆ ನಮ್ಗೆ, ಹೌದಲ್ರಿ? ಅಷ್ಟಲ್ರಿ ಮಾಲಕ್ರ, ಮತ್ತು ಅದಕ್ಕೆ ಕೇಳಿಲ್ಲ ಸ್ಕಿನ್ ಹೊಳಿಬೇಕಂದ್ರೆ ಪಳ ಹೊಳಿಬೇಕಂದ್ರೆ ನಾವು ವಿಟಮಿನ್ ಏನು ಬೇಕಂತ್ರಿ ಅದಕ್ಕೂ. ಮತ್ತು ಹಸಿ ತರಕಾರಿ ಗಜರಿ ತಿನ್ನಂತಾರಲ್ರಿ ನೋಡಿ, ಸ್ಕಿನ್ ಎಲ್ಲ ಚಲೋ ಆಕೈತಿ, ಚರ್ಮ ಹೊಳಿತೈತಿ ನಿಮ್ದು. ಹಸಿ ತರಕಾರಿ ತಿನ್ನಂತಾರೆ ನೋಡ್ರಿ, ಅದು ವಿಟಮಿನ್ ಎ ಬೇಕ್ರಿ ಅದಕ್ಕೂ. ಹೌದ್ರಿ, ಹೌದ್ರಿ. ಚಲೋ ಮಾಡಿದ್ರಿ ನೋಡ್ರಿ. ಅಡ್ಡಿಲ್ಲ ಭಾರಿ ಹೇಳಿದಿರ ನೀವು. ಸರಿ ಹಂಗಾರೆ ಮಕ್ಕಳದ ಕಣ್ಣಿನ ಆರೋಗ್ಯಕ್ಕೂ ಮತ್ತು ಸ್ಕಿನ್ನಿನ ಹೆಲ್ತಿಗೂ ಮತ್ತು ಇನ್ನೂ ಎಲ್ಲ ಸಣ್ಣ ಪುಟ್ಟ ಆರೋಗ್ಯಕ್ಕೂ ವಿಟಮಿನ್ ಎ ಬೇಕಂತ್ರಿ. ಹಂಗಂದ್ರೆ ಇನ್ನೆಲ್ಲ ಇವು ವೆಜಿಟೇಬಲ್ ಸಲಾಡ್ಸ್ ಮಾಡಿ ಎಲ್ಲ ತಿನ್ಸೋಣ್ರಿ ಮಕ್ಕಳಿಗೆ. ಈ ಗಜರಿನ ತುರಿದು ಹಾಕಿ ತಿನ್ನಿಸ್ತಾರೆ, ಹಂಗೆ ತಿನ್ನಾಕೂ ಕೊಡ್ಬೇಕು. ಗಜರಿ ಪಲ್ಯ ಮಾಡ್ತಾರೆ, ಮತ್ತು ಗಜರಿ ಹಲವ ತುರಿದು ಹಾಕಿ ಕೊಡೋದ್ರಿ. ಮತ್ತು ಇದು ಎಗ್ ಬಾಯ್ಲ್ ಮಾಡಿ ಕೊಡ್ತೀನಿ ನಾನು, ನೀವು ಕೊಡ್ತೀರಿ? ಮತ್ತು ನಾವು ಎಲ್ಲ ಗಜರಿದು ಮಾಡ್ತೀವಿ, ನೀವು ಹೇಳಿದ್ರಲ್ಲ ಐಟಮ್ ಅವು ಮಾಡ್ತೀವಿ. ಮತ್ತು ಪಪ್ಪಾಯ ಹಣ್ಣು ಎಲ್ಲ, ಮಾವಿನ ಸೀಸನ್ನ ಮಾವಿನ ಹಣ್ಣು, ಮತ್ತು ಗೆಣಸು ಎಲ್ಲ ಕೊಡ್ತೀವಿ. ಇನ್ನು ಮುಂದೆ ಸ್ವಲ್ಪ ಲಕ್ಷ ಕೊಟ್ಟು ಕೊಡ್ಬೇಕು. ಮೊದಲು ಕೊಡ್ತಿದ್ವಿ, ಅದಕ್ಕೆ ಕಾರಣ ಗೊತ್ತಿರಲಿಲ್ಲ ರೀ, ಈಗ ಕಾರಣ ತಿಳ್ಕೊಂಡು ಕೊಡ್ಬೇಕು ನೋಡ್ರಿ ಅಷ್ಟೇ. ಬರೋಣ್ರಿ, ಹೊತ್ತಾತ ಮತ್ತೆ ಸಿಗೋಣ. ನಾನು ನಡೀತೀನಿ ರೀ. ವೆಲ್ಕಮ್ ಟು ಅವರ್ ಚಾನಲ್. ಇದೇ ರೀತಿ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಪಾಲಕರು ತಮ್ಮ ಮಕ್ಕಳ ಕಲಿಕೆಯಲ್ಲಿ ಯಾವ ರೀತಿ ಭಾಗವಹಿಸ್ಬೋದು ಅನ್ನೋ ಒಂದು ವಿಚಾರದೊಂದಿಗೆ, ಮಾಹಿತಿಯೊಂದಿಗೆ ಮತ್ತೆ ಬರ್ತೇವೆ. ಥ್ಯಾಂಕ್ ಯು.